ಪ್ರಕರಣ ನ್ಯಾಯಾಂಗ ತನಿಖೆ ಹಂತದಲ್ಲಿದೆ. ಈ ಹಂತದಲ್ಲಿ ಕೇಸನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ಲಿಕ್ಕೆ ಬರಲ್ಲ. ನವದೆಹಲಿಯ ವಿಶೇಷ ಪ್ರತಿನಿಧಿ ಕಮ್ ಶಾಸಕರಾಗಿರುವಂತ ಟಿ.ಬಿ. ಜಯಚಂದ್ರ ಅವರ ಹೇಳಿಕೆ ಇದೆ. ಮುಡಾ ಪ್ರಕರಣ ನ್ಯಾಯಾಂಗ ತನಿಖೆಯ ಹಂತದಲ್ಲಿರುವಂತದ್ದು. ಸೊ ಹೀಗಾಗಿ ಈ ಹಂತದಲ್ಲಿ ಕೇಸನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಮಾಜಿ ಕಾನೂನಿನ ಸಚಿವರು ಕೂಡ ಹೌದು ಟಿ.ಬಿ. ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಸಂಪುಟ ನಿರ್ಣಯವನ್ನ ಪರಿಗಣಿಸಬೇಕು. ರಾಜ್ಯಪಾಲರು ಶಾಸಕಾಂಗ ತೀರ್ಮಾನವನ್ನ ಪರಿಗಣಿಸಬೇಕು. ನವದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರುವಂತ ಟಿ.ಬಿ. ಜಯಚಂದ್ರ ಅವರ ಹೇಳಿಕೆ ಇದು. ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಗೆ ಗಿಫ್ಟ್ ಆಗಿ ಬಂದಿರುವಂತ ಜಮೀನು, ಮುಖ್ಯಮಂತ್ರಿಗಳ ಯಾವ ಹಸ್ತಕ್ಷೇಪವೂ ಪ್ರಕರಣದಲ್ಲಿ ಇಲ್ಲ ಅಂತ ಟಿ.ಬಿ. ಜಯಚಂದ್ರ ಅವರು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ ಆ ಪಕ್ಷದ ಶಾಸಕರು, ಹಿರಿಯ ನಾಯಕರು. ಸೊ ಹೀಗಾಗಿ ಸಮರ್ಥನೆ ಮಾಡ್ಕೊಳ್ತಾ ರಾಜ್ಯಪಾಲರು ಅನುಮತಿ ಕೊಡಬಾರದು ಅಂತ ಹೇಳಿದ್ದಾರೆ. ನಾನು ನ್ಯೂಸ್ 18ಗೆ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಬಾಕ ತಿಮ್ಮೇಗೌಡ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. ಮೂಡ ಹಗರಣ ಸಂಬಂಧ ರಾಜಭವನದ ನಡೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಅನ್ನ ತಂದೊಡ್ಡಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ವಿಪಕ್ಷಗಳು ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರೆ ಮತ್ತೊಂದು ಕಡೆಯಾಗಿ ನವದೆಹಲಿಯಿಂದ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯಪಾಲರು ಎರಡನೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಕಾನೂನು ಸಂಸದೀಯ ಪಟು ಹಾಗೂ ನವದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರು ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಮೂಡ ಹಗರಣ ಸಂಬಂಧ ಮುಖ್ಯಮಂತ್ರಿಗಳಿಗೆ ಎರಡನೇ ನೋಟಿಸ್ ಕೊಡೋದಕ್ಕೆ ರಾಜ್ಯಪಾಲರು ಸಿದ್ಧತೆ ನಡೆಸಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಬಹುಶಃ ಮೂಡ ಹಗರಣ ಇದರಲ್ಲಿ ಮುಖ್ಯಮಂತ್ರಿಗಳ ನೇರವಾದಂಥ ಯಾವುದೇ ಪಾತ್ರ ಇಲ್ಲ. ಅದು ಅವರ ಶ್ರೀಮತಿಯವರಿಗೆ ಕೊಟ್ಟಂಥ ಬಳುವಳಿಯಾಗಿ ಬಂದಂಥ ಪ್ರಾಪರ್ಟಿ. ಇದಕ್ಕೆ 1935ರಿಂದಲೂ ಕೂಡ ಅದಕ್ಕೆ ಆ ಜಮೀನಿಗೆ ಒಂದು ಇತಿಹಾಸನೇ ಇದೆ. ಆ ಯಾವುದೇ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದರಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಪ್ರಸಂಗ ಇಲ್ಲ. ಹಾಗಾಗಿ ಅದು ಮೂಡಕ್ಕೆ ಸಂಬಂಧಿಸಿದಂಥ ವಿಚಾರ. ಇವರು ಅಧಿಕಾರದ ಅವಧಿಯಲ್ಲಿದ್ದಾಗ ಕೂಡ ಯಾವತ್ತೂ ಕೂಡ ಅದರ ಬಗ್ಗೆ ಮಧ್ಯಪ್ರವೇಶ ಮಾಡಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪನೂ ಕೂಡ ಮಾಡಿಲ್ಲ. ಹಾಗಾಗಿ ಇವ್ರ ಕಾಲದಲ್ಲಿ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಇವ್ರ ಕಾಲದಲ್ಲಿ ಮಂಜೂರು ಆಗಿಲ್ಲ. ಅದು ಅಲಾಯ್ದೆ ಪ್ರಕರಣ. ಆದರೆ ಒಂದು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅಂತಂದರೆ ಅದು ಕೇವಲ ಒಬ್ಬ ಅರ್ಜಿದಾರ ಅವನು ಲೋಕಾಯುಕ್ತಕ್ಕೆ ಒಂದು ಅರ್ಜಿ ಕೊಡ್ತಾನೆ. ಅರ್ಜಿ ಕೊಟ್ಟು 8 ದಿವಸಕ್ಕೆ ಅವನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡ್ತಾನೆ. ಅವರು ಕೊಟ್ಟ ದಿವಸನೇ ರಾಜ್ಯಪಾಲರು ಏಕಾಏಕಿ ಯಾವ ವಿಚಾರನೂ ಕೂಡ ತಿಳಿದಲ್ಲೇನೆ, ಯಾವುದನ್ನು ಕೂಡ ಸಮಜಾಯಿಷಿಯನ್ನು ಪಡೆದಲ್ಲೇನೆ ಇವತ್ತು ನೋಟಿಸ್ ಕೊಟ್ಟಿದ್ದು ಒಂದು ಕಡೆಗೆ, ಚೀಫ್ ಸೆಕ್ರೆಟರಿ ಅವರಿಗೆ ನೋಟಿಸ್ ಕೊಟ್ಟು ವರದಿ ತರಿಸೋದ್ರ ಕಡೆಗೆ ಅಂದೇ ಪ್ರಾಸಿಕ್ಯೂಷನ್ಗೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ನೋಟಿಸ್ ಸರ್ವ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇರ್ತಕ್ಕಂಥ ವರ್ತಮಾನ. ಬಹುಶಃ ಇಂಥ ವಿಚಾರಗಳು ಬಂದಾಗ ಇದು ರಾಜ್ಯಪಾಲರಿಗೆ ಬಹುಮತ ಅಂದರೆ ಒಂದು ಕ್ಯಾಬಿನೆಟ್ 136 ಜನ ಸಂಖ್ಯೆಯ ಬಲ ಇರತಕ್ಕಂಥ ಸಚಿವ ಸಂಪುಟದಲ್ಲಿ ಮಾಹಿತಿಯನ್ನು ತರಿಸ್ಕೊಂಡು ಅದು ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಿ ತದನಂತರ ಏನಾದರೂ ತೀರ್ಮಾನ ಮಾಡಬೇಕು ವಿನಃ ಈಗ ಮೂಡ ಪ್ರಕರಣ ಏನಾಗಿದೆ, ಈ ಪ್ರಸಂಗ ಬಂದ ತಕ್ಷಣ ಇವತ್ತು ಜುಡಿಷಿಯಲ್ ಕಮಿಷನ್ ಕೂಡ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆಗೆ ಒಳಪಡಿಸಿದಂಥ ನಿವೃತ್ತ ಹೈಕೋರ್ಟಿನ ಜಡ್ಜಿನ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಏರ್ಪಡಿಸಿದಂಥ ಸಂದರ್ಭದಲ್ಲಿ ಏಕಾಏಕಿ ನೋಟಿಸ್ ಕೊಡ್ಬೋದಾಗಿರ್ತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವಿಸಿರ್ತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಇದು ರಾಜ್ಯಪಾಲರಿಗೆ ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ಡೇ ಆಗಿರ್ತಾರೆ. ಆದಾಗ್ಯೂ ಕೂಡ ಅವ್ರಿಗೆ ಅಡ್ವೈಸ್ ಮಾಡಬೇಕಾದಾಗ ಸಚಿವ ಸಂಪುಟ ಅದು ಕ್ಯಾಬಿನೆಟ್ ಏನಿದೆ ಅದು ಅಡ್ವೈಸ್ ಮಾಡ್ತದೆ. ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ರೆ ಆ ಪ್ರಾಸಿಕ್ಯೂಷನ್ ಇದನ್ನ ರದ್ದು ಮಾಡುವಂತ ನಿಟ್ಟಲ್ಲಿ ರಿಟ್ ಅರ್ಜಿ ಹಾಕಿದಾಗ ಮುಖ್ಯಮಂತ್ರಿಗಳಿಗೆ ಜಯ ಸಿಗಂತ ವಿಶ್ವಾಸ ಇದೆಯಾ ಸರ್? ಯಾಕಂದ್ರೆ ನೀವು ಕೂಡ ಹಿರಿಯ ಸಂಸದೀಯ ಪಟು. ಅಲ್ಲ, ಈಗ ಒಂದು ಪಕ್ಷ ಏನಾದರೂ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ರೆ ಅದು ನ್ಯಾಯಾಂಗದ ಮೆಟ್ಟಲನ್ನು ಹತ್ತಲೇಬೇಕಾಗ್ತದೆ.
ಏಕೆಂದರೆ ರಾಜ್ಯಪಾಲರು ಅವ್ರ ಮುಂದೆ ಇರ್ತಕ್ಕಂಥ ವರದಿಯನ್ನು ಮುಂದೆ ಇರ್ತಕ್ಕಂಥದ್ದು ಅಂತಂದರೆ ಈ ಒಂದು ಜಮೀನಿನ ವಿವಾದ ಶ್ರೀಮತಿಯವರಿಗೆ ಸಂಬಂಧಿಸಿದಂಥದ್ದು ನ್ಯಾಯಾಂಗ ತನಿಖೆ ಇರುವಂಥ ಸಂದರ್ಭದಲ್ಲಿ ಅದನ್ನು ಆ ಮುಖ್ಯ ಕಾರ್ಯದರ್ಶಿಯಿಂದ ಮಾಹಿತಿಯನ್ನು ತರಿಸಿದ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತಂದರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಹಿರಿಯ ಕಾನೂನು ಸಂಸದೀಯ ಪಟು ಹಾಗೂ ಮಾಜಿ ಸಚಿವ ನವದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ನೇರ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೂಡ ಹಗರಣದ ವಿರುದ್ಧ ದೋಸ್ತಿಗಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದು 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. 4ನೇ ದಿನದ ಪಾದಯಾತ್ರೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ. ಹಿಂದುಳಿದ ವರ್ಗದ ಸಹಕಾರದಿಂದ ಸರ್ಕಾರ ಬಂದಿದೆ, ಆದ್ರೆ ಇವತ್ತು ಜನ ಚೀಮಾರಿ ಹಾಕ್ತಾ ಇದ್ದಾರೆ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿದೆ, 87 ಕೋಟಿ ಹಗರಣ ಆಗಿದೆ ಅಂತ ಸಿಎಂ ಒಪ್ಕೊಂಡಿದ್ದಾರೆ. ಅವರಿಗೆ ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೂಡಾಗೆ ಸಂಬಂಧಪಟ್ಟಂತೆ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ 14 ನಿವೇಶನಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬಸ್ಥರು ಯಾವ ರೀತಿ ಅದನ್ನ ಪಡೆದುಕೊಳ್ಳಲಿಕ್ಕೆ 1992ನೇ ಇಸ್ವಿಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತೇನು ಈ ಸರ್ಕಾರದ ನಡವಳಿಕೆಗಳು ಕಳೆದ 15-16 ತಿಂಗಳಿಂದ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಲ್ಲಿ ಕಿತ್ತೊಗಿಬೇಕು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕರು ಮುಗಿಬಿದ್ದಿರ್ತಕ್ಕಂಥದ್ದು. ಒಬ್ರು PSI, ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ, ಈ ರೀತಿಯಾದಂಥ ಕಾಂಗ್ರೆಸ್ನ ನಡೆಗಳು ನಿಜಕ್ಕೂ ಕೂಡ ಇವತ್ತು ರಾಜ್ಯದ ಜನತೆ ಚೀಮಾರಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ರೆ ಈ ಕೂಡಲೇ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಜೊತೆಯಲ್ಲಿ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇವತ್ತು ಅಕ್ರಮವಾಗಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ. ವಿಧಾನಮಂಡಲದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ 89 ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಸ್ವತಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನಾದರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.